ದೀಪಾವಳಿಗೂ ಮುನ್ನ ಹಣವನ್ನು ಆಕರ್ಷಿಸುವುದು ಹೇಗೆ? ಕೇವಲ ಒಂದು ಕೆಲಸ ಮಾಡಿದರೆ ಸಂಪತ್ತು ಬರುತ್ತದೆ. ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ನಮಸ್ಕಾರ ವೀಕ್ಷಕರೇ, ದೀಪಾವಳಿ ಅಂದರೆ ಕೇವಲ ದೀಪ ಬೆಳಗಿಸುವ ಹಬ್ಬವಲ್ಲ, ಅದು ಬೆಳಕಿನ ಹಬ್ಬ, ನಂಬಿಕೆಯ ಹಬ್ಬ ಮತ್ತು ಸಂಪತ್ತನ್ನು ಮನೆಗೆ ಆಹ್ವಾನಿಸುವ ಹಬ್ಬವೂ ಹೌದು. ಹಬ್ಬದ ಸಮಯದಲ್ಲಿ ಪ್ರತಿಯೊಬ್ಬರೂ ಮನೆಯನ್ನು ಸ್ವಚ್ಛ ಮಾಡುತ್ತಾರೆ, ದೀಪ ಬೆಳಗಿಸುತ್ತಾರೆ, ಹೊಸ ಬಟ್ಟೆ ತರುತ್ತಾರೆ. ಆದರೆ ಕೆಲವು ಮಂದಿ ಮಾತ್ರ ಒಂದು ವಿಶೇಷ ಆಧ್ಯಾತ್ಮಿಕ ಕೆಲಸ ಮಾಡುತ್ತಾರೆ ಮತ್ತು ಅವರ ಜೀವನದಲ್ಲಿ ಹಣ, ಯಶಸ್ಸು ಮತ್ತು ಶುಭ ಶಕ್ತಿಗಳು ನಿರಂತರವಾಗಿ ಹರಿದು ಬರುತ್ತದೆ. ಆದರೆ ಅದು ಯಾವ ಕೆಲಸ ಅಂತಾನಾ? ಇದು ತುಂಬಾ ಸರಳ ಆದರೆ ಅತ್ಯಂತ ಶಕ್ತಿಯುತ ವಿಧಾನ. ನೀವು ಕೇವಲ 3 ದಿನ ಈ ವಿಧಾನ ಮಾಡಿದರೆ ಸಾಕು. ಈ ದೀಪಾವಳಿಯ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆಗುವುದು ಖಂಡಿತ. ದೀಪಾವಳಿಯ ಮೊದಲು ಅಂದರೆ ಧನತ್ರಯೋದಶಿಯ ದಿನದಿಂದಲೇ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಅತ್ಯಂತ ಶುಭಕರ ಕಾಲ. ಈ ದಿನ ಮಾಡಿದ ಸಣ್ಣ ಪ್ರಯತ್ನಗಳು ದೇವಿಯ ಕೃಪೆಯಿಂದ ದೊಡ್ಡ ಫಲ ನೀಡುತ್ತವೆ. ಆದ್ದರಿಂದ ಈ ವಿಶೇಷ ಸಮಯದಲ್ಲಿ ಈ ಶಂಕ ಸಾಧನೆ ಮಾಡಿದರೆ ನಿಮ್ಮ ಮನೆಗೆ ಹಣದ ಶಕ್ತಿ, ಸ್ಥಿರತೆ ಮತ್ತು ಪ್ರಗತಿ ಎಲ್ಲವೂ ಬರುತ್ತದೆ. ಶಂಕ ಅಂದರೆ ಕೇವಲ ಪೂಜ್ಯ ವಸ್ತು ಅಲ್ಲ, ಇದು ಶ್ರದ್ಧೆ, ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಕಂಪನದ ಸಂಕೇತವಾಗಿದೆ. ದಕ್ಷಿಣಾವರ್ತಿ ಶಂಖದಲ್ಲಿ ಲಕ್ಷ್ಮೀ ದೇವಿಯ ವಾಸವಿದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದನ್ನು ಪೂಜೆ ಮಾಡಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಮನೆಯಲ್ಲಿನ ಹಣದ ವ್ಯಯ ಕಡಿಮೆಯಾಗುತ್ತದೆ ಮತ್ತು ಹೊಸ ಆದಾಯಗಳ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನೀವು ಈ ವಿಧಾನವನ್ನು ನಂಬಿಕೆಯಿಂದ ಮಾಡಿದರೆ ಹಣ ಕೇವಲ ಬರೋಲ್ಲ, ಅದು ನಿಮ್ಮ ಬಳಿ ಶಾಶ್ವತವಾಗಿ ಉಳಿದು ಬೆಳೆಯುತ್ತದೆ. ಈ ಪೂಜೆ ಮಾಡುವ ವಿಧಾನ ಈ ರೀತಿಯಾಗಿದೆ. ಮೊದಲಿಗೆ ನಿಮ್ಮ ಮನೆಯನ್ನು ಶುಚಿ ಮಾಡಿ, ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಂಡು ಬೆಳಕು ತುಂಬಿರಲಿ. ಈಗ ಕೆಂಪು ಬಟ್ಟೆಯನ್ನು ಹರಡಿ ಮತ್ತು ಅದರ ಮೇಲೆ ಲಕ್ಷ್ಮೀ ದೇವಿ ಹಾಗೂ ಧನ್ವಂತರಿ ದೇವರ ಚಿತ್ರವನ್ನು ಇರಿಸಿ. ಲಕ್ಷ್ಮೀ ದೇವಿಯ ಮುಂದೆ ದಕ್ಷಿಣಾವರ್ತಿ ಶಂಖವನ್ನು ಇರಿಸಿ. ಶಂಖದ ಬಾಯಿಯ ಬಲಭಾಗಕ್ಕೆ ತಿರುಗಿರಬೇಕು. ಇದು ದಕ್ಷಿಣಾವರ್ತಿ ಅಂದರೆ ದಕ್ಷಿಣ ದಿಕ್ಕಿನಲ್ಲಿ ತಿರುಗುವ ಶಂಖ. ಲಕ್ಷ್ಮೀ ದೇವಿಯ ಅತ್ಯಂತ ಪ್ರಿಯವಾದ ವಸ್ತು. ಶಂಖದ ಮೇಲೆ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆ ಬರೆದು ಇದು ಶುಭ ಸಂಕೇತವಾಗಿದೆ. ನಂತರ ಧೂಪ ದೀಪ ಬೆಳಗಿಸಿ ದೇವಿಗೆ ಆರತಿ ಮಾಡಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಲಿ. ಹಣ, ಸಂಪತ್ತು, ಪ್ರಗತಿ ಎಲ್ಲವೂ ಜೀವನಕ್ಕೆ ಬರುತ್ತಿವೆ ಎಂಬ ಭಾವನೆಯಿಂದ ಪೂಜೆ ಮಾಡಿ. ಮತ್ತು ಪೂಜೆಗೆ ಅತ್ಯಂತ ಮುಖ್ಯವಾದುದೆಂದರೆ ಅದು ನಮ್ಮ ನಂಬಿಕೆ ಹೌದು. ಪೂಜೆಯೆಲ್ಲ ಮುಗಿದ ನಂತರ ಮಂತ್ರ ಪಠಣೆಯನ್ನು ಮಾಡಬೇಕು. ಮಂತ್ರ ಪಠಣೆಯನ್ನು ಜಪಮಾಲೆ ಹಿಡಿದು 7 ಬಾರಿಯಾದರೂ ಪಠಿಸಬಹುದು, ಅಥವಾ ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲವೆಂದರೆ ಕನಿಷ್ಠ 108 ಬಾರಿಯಾದರೂ ಲಕ್ಷ್ಮೀ ಕೃಪೆ ಪಡೆಯಲು ಪಠಿಸಲೇಬೇಕು. ಮಂತ್ರ ಈ ರೀತಿಯಾಗಿದೆ: ಓಂ ಕ್ರೀಂ ಕ್ರೀಂ ಮಹಾಲಕ್ಷ್ಮೇಯ ಧನಧಾಯೇ ಲಕ್ಷ್ಮೇಯ ಕುಬೇರಾಯ ಸ್ವಾಹ. ಓಂ ಕ್ರೀಂ ಕ್ರೀಂ ಮಹಾಲಕ್ಷ್ಮೇಯ ಧನಧಾಯ ಲಕ್ಷ್ಮೀ ಕುಬೇರಾಯ ಸ್ವಾಹ. ಈ ಮಂತ್ರವನ್ನು ಪ್ರತಿದಿನ 3 ದಿನಗಳವರೆಗೆ ಪಠಿಸಬೇಕು. ಮಂತ್ರವನ್ನು ಪಠಿಸಲು ಬೆಳಗ್ಗೆ ಪ್ರಾರ್ಥನಾ ಕಾಲ ಅಥವಾ ಸಂಜೆ ದೀಪ ಬೆಳಗಿಸುವ ಹೊತ್ತಿನಲ್ಲಿ ಮಾಡುವುದು ಅತ್ಯಂತ ಶುಭಕರ. ಮಂತ್ರ ಪಠಿಸುವಾಗ ಲಕ್ಷ್ಮೀ ದೇವಿಯ ಚಿತ್ರವನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ನಮ್ಮ ಮನೆಗೆ ಧನಸ್ಥಿತಿ ಸ್ಥಿರವಾಗಿರಲಿ, ಸಂತೋಷವಾಗಿರಲಿ, ಪ್ರತಿಗತಿ ಆಗಲಿ ಎಂದು ಮನದಾಳದಿಂದ ಬಯಸಿ. 3 ದಿನದ ನಂತರ ಮಂತ್ರ ಪಠಣೆ ಮುಗಿದ ನಂತರ ಆ ಶಂಖವನ್ನು ಅದೇ ಕೆಂಪು ಬಟ್ಟೆಯಲ್ಲಿ ಸಾವಧಾನವಾಗಿ ಕಟ್ಟಿ ನಿಮ್ಮ ಮನೆಯ ಪೂಜೆ ಮಾಡುವ ಸ್ಥಳದಲ್ಲಿ ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇಡಿ. ಈ ಶಂಖವನ್ನು ನೀವು ನಂಬಿಕೆ, ಭಕ್ತಿ ಮತ್ತು ಪ್ರೀತಿಯಿಂದ ಇಡುತ್ತೀರೋ ಅಷ್ಟೇ ಶಕ್ತಿ ಅದು ನಿಮಗೆ ಹಿಂದಿರುಗಿಸುತ್ತದೆ. ಇದು ನಿಮ್ಮ ಮನೆಗೆ ಧನ, ಸೌಭಾಗ್ಯ ಮತ್ತು ಶುಭ ಆಶೀರ್ವಾದಗಳನ್ನು ನಿರಂತರವಾಗಿ ನೀಡುತ್ತದೆ. ಅಂದರೆ ಈ ದೀಪಾವಳಿಯಲ್ಲಿ ಕೇವಲ ಹಬ್ಬವಲ್ಲ, ಅದು ಹೊಸ ಆರಂಭ. ನೀವು ಈ ಒಂದು ಸಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಧನ, ಶಾಂತಿ ಮತ್ತು ಸಂಪತ್ತು ತುಂಬಿಕೊಳ್ಳುತ್ತದೆ. ನಿಮ್ಮ ಯಶಸ್ಸು ನೋಡಿ ನಿಮ್ಮ ಕುಟುಂಬ, ಸ್ನೇಹಿತರು ಎಲ್ಲರೂ ಬೆಳಗಾಗುತ್ತಾರೆ. ಆದ್ದರಿಂದ ಧನತ್ರಯೋದಶಿ ದಿನದಿಂದಲೇ ಈ ವಿಶೇಷ ಪರಿಹಾರವನ್ನು ಪ್ರಾರಂಭಿಸಿ. ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಸದಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಲಿ. ಧನ್ಯವಾದಗಳು ವೀಕ್ಷಕರೇ. ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಇನ್ನಷ್ಟು
ಆಧ್ಯಾತ್ಮಿಕ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಶುಭ ದೀಪಾವಳಿ.